ಮಿಡಲ್ ಕ್ಲಾಸ್ ಸಾಮಾನ್ಯ ಯುವಕನ ನಿರುದ್ಯೋಗಿಯ ಕತೆ. ಪ್ರತಿಯೊಂದು ಫ್ಯಾಮ್ಲಿದಾಗ ಒಬ್ಬ ಎಜುಕೇಟೆಡ್ ವ್ಯಕ್ತಿ ಇರ್ತಾನ. ಲಂಚ ಅನ್ನೋ ಪದಕ್ಕೆ ಹೆದರಿ ಬೇರೆ ಬೇರೆ ಕೆಲ್ಸಕ್ಕೆ ಮಾರು ಹೋಗ್ತಾರ. ಅಂತ ಒಬ್ಬ ಎಜುಕೇಟೆಡ್ ವ್ಯಕ್ತಿಗಳ ಸಾಲದಾಗ ನಮ್ಮ ಹುಡುಗನ ಕತೆ ಕೇಳ್ರಿ. ಈಗ ರೀಚ್ ಅದೇ ಕರಣವ ಇಲ್ಲ ಕುಂತ ನೀವ ತಡೆ ಒಂದು 5 ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ. ಯಾಕೆ ಲೇ ದೋಸ್ತ್ ಇಲ್ಲಿ ಕುಂತಿ? ಏನಿಲ್ಲ ಬಿಡ್ಲಿಪ್ಪ. ಯಾಕೆ ಏನಾತ ಹೇಳಿ? ಏನಿಲ್ಲ ಬಿಡ್ಲಿಪ್ಪ. ಏನಾತ ಹೇಳು? ಮನಿ ಬಿಟ್ಟು ಬಂದೇನ್ಲಿಪ್ಪ. ಎದಕ್ಕೆ? ಕೆಲ್ಸದ ಸಂಬಂಧ ಕೆಲಸ ಎಲ್ಲ ಏನಿಲ್ಲ, ಮನ್ಯಾಗ ಬೈಯಾಕತ್ತಾರ. ಹೌದಾ? ನಾನು ಸ್ಟೋರಿ ಹೇಳ್ತೀನಿ ಕೇಳ. ಒಮ್ಮೆ ಇಂಟರ್ವ್ಯೂಗೆ ಹೋಗಿ ಬರ್ತೇನೆ. ಕೊಡೋ ಇಂಟರ್ವ್ಯೂಗೆ ಕೆಲಸ ಸಿಗ ಸಾಕಪ್ಪ. ಅಲ್ಲ ಅವನು ಕೈಲಿ ಇಲ್ಲೇ ಬಿಟ್ಕೊಂಡೇನಿಲ್ಲ. ಒಮ್ಮೆ ಹೋಗಿ ಬರ್ತೇನೆ. ಎಲ್ಲ ರೆಡಿಯಾಗಿ ಹೊಂಟೇನಪ್ಪ. ಇಂಟರ್ವ್ಯೂ ಸಕ್ಸಸ್ ಆಗ್ತದೆ. ಫೈಲ್ ಒಂದು ಐತಿ, ಡಿಕ್ಕಾಗಿ ಇಟ್ಬಿಡು ಕಡೆ. ಮಿಡಲ್ ಕ್ಲಾಸ್ ತಂದೆ ತಾಯಿ ಕಷ್ಟಪಟ್ಟು ಡಿಗ್ರಿವರೆಗೂ ನಮ್ಗೆ ಕಲಿಸಿರ್ತಾರೆ. ನಾವು ಇಲ್ಲಿ ಕೆಲಸ ಕೇಳ್ಕೊಂಬಂದ್ರೆ ಲಂಚ ಕೊಡ್ಲಿಕ್ಕೆ ವಾಪಸ್ ಕಳಿಸ್ತಾರೆ. ಇಂಥ ಕೆಲಸ ಮಾಡೋಕ್ಕಿಂತ ಕೂಲಿ ಕೆಲಸ ಮಾಡೋದೇ ಬೆಸ್ಟ್. ಸರ್ಕಾರದವ್ರು ಆ ಗ್ಯಾರಂಟಿ ಈ ಗ್ಯಾರಂಟಿ ಕೊಡೋ ಬದಲು ಡಿಗ್ರಿ ಮಾಡಿದವ್ರಿಗೆ ಕೆಲಸದೊಂದು ಗ್ಯಾರಂಟಿ ಕೊಟ್ಟರೆ ಕಲಿಸೋರ್ಗೆ ಮತ್ತು ಕಲಿಯೋರಿಗೆ ಒಂದು ಧೈರ್ಯ ಬರ್ತೈತಿ. ಶಿಕ್ಷಣಕ್ಕೆ ಒಂದು ಗ್ಯಾರಂಟಿ ಸಿಗ್ತೈತಿ. ಯಾವಾಗ ಬರ್ತೈತೋ ಆ ಗ್ಯಾರಂಟಿ. ಹಲೋ. ಹಾಂ ಹಲೋ. ಎಲ್ಲದಿಲ್ಲೇ? ಇಲ್ಲೇ ಮನೆ ಒಳಗೆ ಮಕ್ಕೊಂಡಿದ್ದೆ. ಯಾಕೆ ಏನಾಯ್ತು? ಬಾಲೆ ಇಲ್ಲ ಅಂಗಡಿ ಕಡೆ. 10 ನಿಮಿಷ ನೋಡಿ ಬಂದೆ. ಪಟ್ನ ಬಾ. ಸರಿ. ಯಾರಿಗೆ ಕಾಲ್ ಮಾಡಿದ್ದಿಲ್ಲ? ಕರನ್ಲಿಪ್ಪ. ದಾರಿಗೆ ಹಾಕೊಂಡು ಕುಂತಾರ ನಮ್ಮ ದೋಸ್ತ್ರೆ. ಅಡಿ ಮಾತಾಡ್ಸೋಣ ತಡಿ. ನಾವು ಬಂದ ನಿಂದ್ರಲಿ ಅವ್ನು ಚಾ ಹೇಳ್ತೇನ. ಹಾಯ್ಲೆ ಬಾ ಮಗ. ಹೋಗ್ಲೆ ಮಾಮ 3 ಚಾಳ. ಅಣ್ಣ 3 ಚಾ ಕೊಡು. ಅಣ್ಣ ಇಷ್ಟ ತಗೋ. ಹಾಂ ಸರಿ ಅಣ್ಣ. ಕೆಲ್ಸಕ್ಕೆ ಹೊಂಟಿಲ್ಲೇ? ಹೋಗಿದ್ದೆ ಇವತ್ತು. ಅವರು ಲಂಚ ಕೇಳತ್ತಾರ. ಇನ್ನೊಂದು ಕಡೆ ಹೋಗಿದ್ದೆ, ಎಕ್ಸ್ಪೀರಿಯನ್ಸ್ ಕೇಳತ್ತಾರ. ಫ್ರೆಷರ್ಸ್ಗೆ ಎಲ್ಲಿ ಎಕ್ಸ್ಪೀರಿಯನ್ಸ್ ಲಿಪ್ಪ. ನಮ್ಮ ಮನ್ಯಾಗ ತುಂಬ ಥರ ದೋಸ್ತ ಕೆಲ್ಸಕ್ಕೂ ಅಂತ ಹೇಳಿ ನಾ ಇಂಟರ್ವ್ಯೂ ಎಲ್ಲ ಕೊಟ್ಟೆನಪ್ಪ. ಕೆಲಸನ ಸಿಗತ್ತಿಲ್ಲ. ನಾರೇನು ಮಾಡಲಿ?
ಮಾಮ ಎಲ್ಲರ ಮನಿಯೊಳಗೂ ಅದ ನಡ್ಯಾಕತ್ತೈತಿ. ಶಂಟ ಬ್ಯಾಸರ ಆಗೈತ್ಲಿಪ್ಪ. ಹಾಗಾತಿಲ್ಲ. ಬೇರೆ ಕಡೆ ಕೇಳಬೇಕಿಲ್ಲ ಕೆಲಸ. ಕೇಳೇನು ಮಮ್ಮ, ಅವ್ರು ಏನಂದ್ರೆ ಕಾಲ್ ಮಾಡ್ತೀನಿ ಸ್ವಲ್ಪ ವೇಟ್ ಮಾಡ್ರಿ ಅಂದಾರ. ಮನ್ಯಾಗ ಒಂದು ನೋಡಿದ್ರೆ ಭಾಳ ರೊಕ್ಕ ಸಮಸ್ಯೆ ಆಗೈತಿ, ಭಾಳ ಕಿರಿಕಿರಿ ಆಗ್ಯಾವ. ಮಮ್ಮಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಭಾಳ ಸಮಸ್ಯೆ ಆಗ್ಯಾವ. ಏನಾದರೂ ಅರ್ಜೆಂಟ್ ಕೆಲಸ ಸಿಗ್ಬೇಕ್ಲಿಪ್ಪ. ಮಾಮ ಏನ್ ತಲೆ ಕೆಡಿಸ್ಕೋಬೇಡ, ಸಿಗ್ತೈತಿ. ಕರನೆ ಫೋನ್ ಬರತೈತಿ ನೋಡು. ಒಂದೇ ನಿಮಿಷ ಬಂದೆ. ತೋಲಿ ಹೋಗ. ಏನ್ಲಿಪ್ಪ ಎಲ್ಲರ ಜೊತೆ ಹಿಂಗ? ಹಲೋ ಮೀ. ಹಾಂ, ಇಲ್ಲೇ ಹೊರಗೆ ಬಂದಿದ್ದೆ ಫ್ರೆಂಡ್ಸ್ ಜೊತೆ. ಹೌದಾ, ಸರಿ 5 ನಿಮಿಷ ವಾಪಸ್ ಬರ್ತೀನಿ. ಆಯ್ತು. ಯಾಕ್ಲಿ ಏನಾತ? ಮಮ್ಮಿ ಫೋನ್ ಹಚ್ಚಿದ್ರಲಿ, ಮನ್ಯಾಗ ಸ್ವಲ್ಪ ಬಾ ಅನ್ನತ್ತಾರ. ಹೋಗಿ ಬರ್ತೀನಿ. ಸರಿ ಬಾಯ್. ಹೋಗಿ ಬರ್ತೀನಿಲಿ. ಜಲ್ದಿ ಬಾ. ಹಾಂ ಬರ್ತೀನಿಲಿ. ಮಕ್ಕಾರ ಮನೆಗೆ ಬಂದೀನಿ. ನಮ್ಮ ಮಾಮ ನೋಡಿದ್ರೆ ಅಕ್ಕ ಕಡೆ ರೊಕ್ಕ ಇಸ್ಕೊ ಅಂದಾರೆ. ನಮ್ಮ ಅಕ್ಕ ಮೊದಲು ಸಡಿಕ್ ನಿಕ್ಕಿದಾಳೆ, ಏನು ಮಾಡ್ತಾಳೇನು? ಅಕ್ಕ ಅಕ್ಕ ಬಾರೋ ಕರಣ್, ಬಾ ಕುಂದರ್ ಬಾ. ಆರಾಮದಿಲ್ಲಕ್ಕ? ಹ್ಞೂ ಆರಾಮಪ್ಪ, ನೀನ್? ಹಾಂ ಆರಾಮಕ್ಕ. ತಗೋ ನೀರ್ ಕುಡಿ. ಮತ್ತೇನ್ ಸಮಾಚಾರ? ಮತ್ ಮನಿಯೊಳಗೆ ಎಲ್ಲಾರು ಆರಾಮದಾರಲ್ಲ? ಹಾಂ ಅಕ್ಕ, ಎಲ್ಲರೂ ಆರಾಮದಾರ. ಮಾಮ ಅಕ್ಕ? ಹಾ ಎಲ್ಲಾರು ಆರಾಮದಾರ. ಏನ್ ಹಿಂಗ ಅಕ್ಕನ್ ಮನಿ ನೆನ್ಪಾಗ್ಬಿಟ್ಟೈತಿ? ಇಲ್ಲ ಅಕ್ಕ, ಮಮ್ಮಗೆ ಫೋನ್ ಹಚ್ಚಿದ್ದೆ. ಮಮ್ಮಿಗೆ ಆರಾಮದಿದ್ದಿಲ್ಲ, ಸ್ವಲ್ಪ ದವಾಖಾನಿಗೆ ಹೋಗೋದಿತ್ತೆ. ಮಮ್ಮಗೆ ರೊಕ್ಕ ಕೇಳಿದೆ, ಮನಿ ಒಳಗೆ ಅಕ್ಕದಾಳ, ಹೋಗಿ ಇಸ್ಕೋ ನಾ ಹೇಳಿದೆ ಅಂತ ಹೇಳ, ಅದಕ್ಕೆ ಬಂದಿದ್ದೆ ಅಕ್ಕ. ಹೌದಾ, ಕುಂದರ್ ಚಾ ಮಾಡ್ಕೊಂಡ್ ಬರ್ತೇನೆ. ಹಾಂ ಅಕ್ಕ. ಬಂದ್ಬಿಡ್ತಾವ್ ರೊಕ್ಕ ಕೇಳ್ಕೊಂತ. ಇದನ್ ಧರ್ಮದ ಛತ್ರ ಮಾಡ್ಯಾರೋ ಏನ್ ಮಾಡ್ಯಾರೋ. ಅವ್ ಹೇಳ್ತಾನಂತ ಇವ್ ಬರ್ತಾನಂತ. ಕೈಕಾಲ್ ನೆಟ್ಗೆ ಇದ್ದ ದುಡ್ಕೊಂಡ್ ತಿನ್ನೋದ್ ಗೊತ್ತಿಲ್ಲ, ಏನಿಲ್ಲ. ಸುಮ್ಮನೆ ಬಂದಿಲ್ಲ ಮರ ಇವ್ರ ಮನೆಗೆ. ಇವರಿಬ್ರು ಮಾತಾಡ್ಕೊಂಡಿರ್ಬೋದು. ಸುಮ್ಮನೆ ಚಾ ಕುಡಿದು ಹೋಗ್ಬಿಡು. ತಗೋ ಚಾ ಕುಡಿ. ಮತ್ತೇನ್ ಕೆಲ್ಸಕ್ ಹೊಂಟಿ ಇಲ್ಲ? ಇಲ್ಲಕ್ಕ, ಹುಡ್ಕಾತೀನಿ, ಹೋಗ್ಬೇಕು. ಸಿಕ್ಕ ಮೇಲೆ ಹೋಗ್ತೀನಿ. ಹೌದಾ? ನಮ್ಮ ಸಮಸ್ಯೆ ಗೊತ್ತಿದ್ರು ನಮ್ಮ ಅಕ್ಕ ಕೇಳು ನೋಡಿ ಹೆಂಗೆ ಕೇಳ್ತಾಳೆ. ಹಲೋ. ಹಾಂ 2 ನಿಮಿಷ ಬರ್ತೀನಿ. ಹಾಂ ಸರಿ. ತಡಿಯಕ್ಕ, ಬರ್ತೇನಂತ. 2 ನಿಮಿಷ. ಕಾಲ್ ಮಾಡಿದ್ರೆ ಅರ್ಜೆಂಟ್ ಐತಿ, ಹೋಗಿ ಬರ್ತೀನಿ. ಅಲ್ಲ, ರೊಕ್ಕ ಹೇಳಿದ್ಯಲ್ಲ, ವಯ್ಯುಂತಿ ತಡಿ. ಇಲ್ಲಕ್ಕ, 2 ನಿಮಿಷ ಹೊಳ್ಳಿ ಬರ್ತೀನಿ ಅಂತ ವಾಪಸ್ ಬರ್ತೇನಕ್ಕ. ಹಾ. ನಮ್ಮ ಅಮ್ಮ ರೊಕ್ಕ ಕೊಡೋ ಹಂಗೆ ಇದ್ದಿದ್ರೆ ನಮ್ಮ ಅಕ್ಕ ನನಗೆ ಕೇಳಂಗೆ ಯಾಕೆ ಮಾತಾಡ್ಬೇಕಿತ್ತು? ಹಾಂ, ರಾಜಾಗ ಒಂದು ಮಾತು ಫೋನ್ ಹಚ್ಚಿನ ತಡಿ. ಹಲೋ. ಹೇಳಿ. ಎಲ್ಲದಿ? ಇಲ್ಲೇ ಮನಿ ಕಡೆ. ಇಲ್ಲ ಮಮ್ಮ, ಸ್ವಲ್ಪ ಅಕ್ಕಾರ ಮನೆಗೆ ಬಂದಿದ್ದೆ ರೊಕ್ಕ ಸಂಬಂಧ. ಹಾಸ್ಪಿಟ್ಲಿಗೆ ಮಮ್ಮಿಗೆ ತೋರ್ಸೋದಿತ್ತೆ, ಅದಕ್ಕೆ ಕೇಳಿದೆ. ರೊಕ್ಕ ಇಲ್ಲ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ರೊಕ್ಕ ಐತೇನೆ, ಒಂದು 10,000 ರೂಪಾಯಿ. 10,000 ಐತಿ, ಹಾಕ್ಲೇನೆ? ಹ್ಞೂ ಮಮ್ಮ, ಸರಿ ಹಾಕಿರಿ. ಏನೋ ಕೆಲ್ಸಕ್ಕೆ ಹೋಗೋದು ಗೊತ್ತಾಕೈತಿಲ್ಲ ನಿನಗ? ಮನ್ಯಾಗ ಕುಂತ ಬಿಡ್ತಿಲ್ಲ ಮೊಬೈಲ್ ನೋಡ್ಕೊಂತ. ದುಡ್ಡು ಸಾಕಾಗೈತಿ ನನಗೂ. ಕೆಲ್ಸಕ್ಕೆ ಹೋಗೋ. ಇಷ್ಟು ದೊಡ್ಡ ಕತ್ತೆಗೆ ಗೊತ್ತಾಗಿ ನಿನಗ? ಆಯ್ತು ಸರಿ ತೋ, ಹೋಗ್ತೇನೆ. ಏನು ಬಾಡಿಗೆ ತುಂಬೇಕ್, ರೇಷನ್ ಹಾಕ್ಬೇಕೆಲ್ಲ ನಿಮ್ಗೆ ಸಾಕ್ಬೇಕು. ನನಗ ಅವಂಗಿಲ್ಪ. ಮೊಬೈಲ್ ನೋಡ್ ಕುಂದ ಬೇಡ. ಕೆಲ್ಸಕ್ಕೆ ಹೋಗ್ ನೀನ. ಏನಂದೆ? ಸುಮ್ನೆ ಕುಂತ ಬಿಡ್ತಿಯಲ್ಲ ಹಂಗ ಫೋನ್ ಅಡಗಾಡ್ಸ್ಕೊಂತ. ಕಿವ್ಯಾಗ ಒಂದ್ ಏರ್ಫೋನ್ ಹಾಕೊಂಡ್ ಕುಂತ ಬಿಡ್ತಾನೆ. ಇಲ್ಲಿ ಕೆಲಸ ಇಲ್ಲ, ಭವಿಷ್ಯ ಇಲ್ಲ. ಸಾಕಾತ್ ನನಗೂ. ಏನ ಸುಮ್ಮನೆ ಖಾಲಿ ಕುಂದ್ರ ಬದ್ಲಿ ಕಿರಣ್ ಬೆಂಗಳೂರದಾಗ ಒಂದು ಕಂಪ್ನಿ ಒಳಗೆ ಕೆಲಸ ಆಯ್ತು ಅಂದಿದ್ದ. ಸುಮ್ಮನೆ ಅವ್ನು ಕೂಡ ಮಾಡ್ಕೊಂಡು ಹೋಗ್ಬಿಡೋಣ. ಒಂದೆರಡು ಪ್ಯಾಂಟ್, ಒಂದೆರಡು ಟಿ ಶರ್ಟ್ ಒಂದೆರಡು ಇಟ್ಕೊಂಡು ಹೋಗ್ಬಿಡೋಣ. ಸುಮ್ಮನೆ ಎದಕ್ಕೆ ಇವ್ರಿಗೆ ಟೆನ್ಷನ್ ಕೊಡೋದೆ. ಬ್ಯಾಗಿರ್ಲಿಕ್ಕೆ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣ. ಕಡೆ ಬ್ಯಾಗ್ ಇಲ್ಲೇ ಕೆಳಗೆ ಇಟ್ಟಿದ್ದಲ್ಲ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಚಾರ್ಜರ್ ಇಟ್ಕೊಂಡೆ ಹೋಗ್ಬಿಡೋಣ. ಕಿರಣ್ಗೆ ಫೋನ್ ಹಚ್ಲೇನು ಬೇಡ 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 ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗ್ಬಿಡೋಣ. ಮತ್ತು ಸುಮ್ಮನೆ ಫೋನ್ ಹಚ್ಚಿದ್ರೆ ಅವ್ನು ಕೆಲಸ ಇಲ್ಲ ಅಂದ್ರೆ ಮತ್ತೆ ಇದಾಗ್ತೈತಿ. ಡೈರೆಕ್ಟ್ ಅವ್ನ ಕಡೆನೇ ಹೋಗ್ಬಿಡೋಣ ಅಂತ.
ಆತು ಮೀ ನನ್ನ ಫ್ರೆಂಡ್ ಬೆಂಗ್ಳೂರ್ದಾಗ ಕೆಲಸ ಹೇಳ್ಯಾನೆ ಅಲ್ಲೇ ಹೋಗ್ತೀನಿ ತೋನ. ರೈಟ್ ಹೇಳ ಕೆಲ್ಸಕ್ಕ. ಆತು ಮೀ ಹೋದ್ಮೇಲೆ ಫೋನ್ ಮಾಡ್ತೀನಿ ನೋಡ. ಇಷ್ಟೆಲ್ಲ ಆಯ್ತು ನೋಡಪ್ಪ, ಅದಕ್ಕೆ ಮನೆ ಬಿಟ್ಟು ಹೊಂಟೇನಿ. ನೀ ಏನು ತಲೆ ಕೆಡಿಸ್ಕೋಬಾರ್ದು ದೋಸ್ತ, ಮುಂದೆಲ್ಲ ಚಲೋ ಆಕೈತಿ. ಬರ್ಲಿ, ಟ್ರೈನ್ ಬಂತು, ನಾನು ಹೋಗ್ತೀನಿ. ಹಾಂ ಸರಿ ಮಗ.